ನಮಗೋಸ್ಕರ ಪ್ರಾರ್ಥಿಸಲು ಮತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಮಧ್ಯಸ್ಥನು ಬೇಕು ಎಂದು ನೆನೆಸುತ್ತೀರಾ? ಹಾಗಾದರೆ ನಿಮಗೆ ಇರುವ ಒಬ್ಬನೇ ಮಧ್ಯಸ್ಥನು, ಅದು ಯೇಸು ಕ್ರಿಸ್ತನು ಮಾತ್ರವೇ. ಬೈಬಲ್ ಹೇಳುತ್ತದೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನು ಮಾತ್ರನಲ್ಲ, ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವವನೂ ಆಗಿದ್ದಾನೆ ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಪರಲೋಕಕ್ಕೆ ಕೊಂಡೊಯ್ಯುವ ಏಕೈಕ ಮಾರ್ಗ ಅದು ಯೇಸು ಕ್ರಿಸ್ತನು. ಪ್ರತಿದಿನ ನಾನು ಮಾಡುವ ಪಾಪಗಳಿಗಾಗಿ ಪ್ರತಿ ವರ್ಷ ನಾನು ಯಜ್ಞವನ್ನು ಅರ್ಪಿಸಬೇಕಾ ಎಂದು ಅಂದುಕೊಳ್ಳುತ್ತಿದ್ದೀರಾ? ನಿಮಗೋಸ್ಕರ ನಿಮ್ಮ ಪಾಪಗಳಿಗಾಗಿ ನಿರಂತರವಾಗಿ ನಿಲ್ಲತಕ್ಕ ಒಂದೇ ಯಜ್ಞವಾಗಿ ಯೇಸು ಕ್ರಿಸ್ತನೇ ತನ್ನನ್ನು ಸಮರ್ಪಿಸಿಕೊಂಡಿದ್ದಾನೆ. ಆ ಒಂದೇ ಶ್ರೇಷ್ಠವಾದ ಯಜ್ಞ ನಿಮ್ಮನ್ನು ನಿರಂತರವಾಗಿ ಶುದ್ಧಿ ಮಾಡುತ್ತದೆ. ಹಾಗಾಗಿ ಅದನ್ನು ಬಿಟ್ಟ ಬೇರೆ ಯಾವ ಯಜ್ಞದ ಅವಶ್ಯಕತೆಯೂ ಇಲ್ಲ. ಯಾವುದೇ ಧರ್ಮದ ಧರ್ಮಗುರುವಾಗಲಿ, ಜ್ಞಾನಿಯಾಗಲಿ, ತತ್ವಜ್ಞಾನಿಯಾಗಲಿ ದೇವರೇ ಮೋಕ್ಷಕ್ಕೆ ಕಾರಣ ಎಂದು ಹೇಳಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಒಬ್ಬನೇ, ನಾನೇ ಆ ಮಾರ್ಗವು, ನಾನೇ ಬಾಗಿಲು ಮತ್ತು ನಾನೇ ಆ ಸತ್ಯವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ನೀವು ಹೋಗಲು ಸಾಧ್ಯವೇ ಇಲ್ಲ ಎಂದು ಧೈರ್ಯವಾಗಿ ಹೇಳಿದ್ದು ಅದು ಯೇಸು ಕ್ರಿಸ್ತನು ಮಾತ್ರವೇ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಿಮಗೆ ನಿಜವಾದ ರಕ್ಷಣೆಯನ್ನು ಕೊಡುವ ಒಂದೇ ಒಂದು ನಾಮ, ಅದು ಯೇಸು ಕ್ರಿಸ್ತನ ನಾಮ ಮಾತ್ರ. ನಿಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿ ನಿಮಗೆ ಬೆಳಕನ್ನು ಕೊಡುವ ಏಕೈಕ ನಾಮ, ಅದು ಯೇಸು ಕ್ರಿಸ್ತನ ನಾಮ. ಸ್ವರ್ಗ, ಮರ್ತ್ಯ, ಭೂಲೋಕ, ಪಾತಾಳ ಲೋಕದವರೆಲ್ಲರೂ ಅಡ್ಡಬಿದ್ದು ಆರಾಧಿಸುವ ಏಕೈಕ ನಾಮ, ಅದು ಯೇಸು ಕ್ರಿಸ್ತನ ಸರ್ವಶ್ರೇಷ್ಠವಾದ ನಾಮ.